ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರ್ಪು. BJPಯಲ್ಲಿ ಪೊಲಿಟಿಕಲ್ ವ್ಯಾಂಡಟ್ಟ ಹೇಗಿರುತ್ತೆ BJP ಆಡಳಿತದಲ್ಲಿ ಅನ್ನೋದಕ್ಕೆ ಒಂದು ಫ್ರೆಶ್ ಎಕ್ಸಾಂಪಲ್ ಬಂದಿದೆ. ಹೃದಯ ವಿದ್ರಾವಕವಾದಂತಹ ಎಕ್ಸಾಂಪಲ್. 2 ಜೀವಗಳೇ ಹೋಗಿದೆ EDಯ ಕಿರುಕುಳಕ್ಕೆ ಅಂತ ಹೇಳಲಾಗ್ತಿದೆ. ಯಾಕೆಂದರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ದಂಪತಿ ಒಂದು ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ಆ ಡೆತ್ ನೋಟಲ್ಲಿ EDಯವರು ಹೇಗೆಲ್ಲ ಹಿಂಸೆ ಕೊಟ್ಟರು, ಅದು ಹೇಳಿ ಹಿಂಸೆ ಕೊಟ್ಟರು. ನೀವು ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟರೆ ಇದೇ ಗತಿ ಆಗೋದು ಅಂತ ಅವರ ಹೆಗಲ ಮೇಲೆ ಬೂಟುಗಾಲಿಟ್ಟು ಅಮ್ಮ ಅಕ್ಕ ಎಲ್ಲ ಬಳಸಿ ಕೆಟ್ಟ ಮಾತಲ್ಲಿ ಬೈದು ಅವರನ್ನು ಹಿಂಸಿಸಿದ್ದು ಮಾನಸಿಕವಾಗಿ ಅಂತ ಅವರು ಆತ್ಮಹತ್ಯೆಯಲ್ಲಿ ಬರ್ಕೊಳ್ತಿದ್ದಾರೆ. ಅವರು ಎಂಥ ಕಟ್ಟರ್ ರಾಹುಲ್ ಗಾಂಧಿ ಬೆಂಬಲಿಗರು ಅಂದರೆ, ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಆ ಇಬ್ಬರು ಮಕ್ಕಳನ್ನು, ಅವರಿಗೆ 3 ಜನ ಮಕ್ಕಳು, ಅದರಲ್ಲಿ 2 ಮಕ್ಕಳು ತಾವು ಕೂಡಿಟ್ಟಿದ್ದಂತಹ ಹುಂಡಿ ಹಣವನ್ನು ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಕೊಟ್ಟು ವೈರಲ್ ಆಗಿತ್ತು. ಆ ಫೋಟೋ ವೈರಲ್ ಆಗಿತ್ತು, ಆ ಸುದ್ದಿ ವೈರಲ್ ಆಗಿತ್ತು. ಆ ಮಕ್ಕಳ ತಂದೆ ತಾಯಿ ಹೆಣವಾಗಿ ಸಿಕ್ಕಿದ್ದಾರೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಪೊಲೀಸರು ಹೇಳ್ತಿದ್ದಾರೆ. ಅಲ್ಲಿ ಸಿಕ್ಕಂತಹ ಡೆತ್ ನೋಟ್ ಇದು ED ಕಿರುಕುಳ. ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸೋದನ್ನು ಬಿಡಬೇಕು ಅಥವಾ BJP ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ನಮ್ಮ ಮೇಲೆ ಒತ್ತಡ ಹೇರಿದ್ರು. ಮಾನಸಿಕವಾಗಿ ಹಿಂಸಿಸಿದ್ರು, ಬಂಧನಗಳನ್ನು ಮಾಡಿದ್ರು, ರೇಡ್ ಮಾಡಿದ್ರು. ಕೊನೆಗೆ ನಮಗೆ ಧೈರ್ಯ ಸಾಲ್ತಾ ಇಲ್ಲ, ನಾವು ಪ್ರಾಣ ಬಿಡ್ತಾ ಇದ್ದೀವಿ. ರಾಹುಲ್ ಗಾಂಧಿಯವರೇ, ಈ ಮಕ್ಕಳ ಜವಾಬ್ದಾರಿ ಇನ್ಮೇಲೆ ನಿಮ್ಮದು ಅಂತ ಬರೆದಿಟ್ಟು ಆ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಆ ತಂದೆ ತಾಯಿ ಜೀವ ಬಿಟ್ಟಿದ್ದಾರೆ ಅಥವಾ ಕೊಲೆ ಆಗಿದೆಯಾ ಗೊತ್ತಿಲ್ಲ. ಸೊ ಇದಿಷ್ಟು ನಡೆದಿರುವಂತಹದ್ದು ಮಧ್ಯಪ್ರದೇಶದ ಸೆಹೋರ್ ಅನ್ನುವಂತಹ ಜಿಲ್ಲೆಯಲ್ಲಿರುವ ಅಷ್ಟಾ ಅನ್ನುವಂತಹ ಪಟ್ಟಣದಲ್ಲಿ ಉದ್ಯಮಿಯಾಗಿರುವಂತಹ ಮನೋಜ್ ಪರ್ಮಾರ್ ಮತ್ತು ಅವರ ಹೆಂಡತಿ ನೇಹಾ ಪರ್ಮಾರ್ ಅವರ ಹೆಣ ನಿನ್ನೆ ಸಿಕ್ಕಿದೆ. 13ನೇ ತಾರೀಕು ನಿನ್ನೆ ಅವರ ಮನೆಯಲ್ಲಿ ಸಿಕ್ಕಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಸಿಕ್ಕಿದೆ. ಆ ನಂತರ ಅಲ್ಲಿ ಹುಡುಕಾಡಿದಂತಹ ಪೊಲೀಸರಿಗೆ ಸಿಕ್ಕಿದ್ದು ಒಂದು ಸೂಯಿಸೈಡ್ ನೋಟ್. ಆ ಸೂಯಿಸೈಡ್ ನೋಟ್ನಲ್ಲಿ ವಿವರವಾಗಿ ಬರೆದಿಟ್ಟಿದ್ದಾರೆ ಏನೆಲ್ಲ ಆಯಿತು ಅಂತ. ಡಿಸೆಂಬರ್ 5, 2017ರಲ್ಲಿ ಅವರ ಒಂದು 6 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ರೇಡ್ ಆಗುತ್ತೆ ಅವರ ಕಂಪನಿಗಳ ಮೇಲೆ, ಅವರ ನಿವಾಸದ ಮೇಲೆ. ಆ ನಂತರ ಬಂಧನವೂ ಸಹ ಆಗುತ್ತೆ. ಆದರೆ ಕೋರ್ಟಲ್ಲಿ ಅದಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಒದಗಿಸದ ಕಾರಣ ಅದು ಜಾಮೀನಿನ ಮೇಲೆ ಹೊರಗೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಮನೋಜ್ ಪರ್ಮಾರ್ ಜಾಮೀನಿನ ಮೇಲೆ ಹೊರಗಿರ್ತಾರೆ. ಆ ನಂತರ ಅವರನ್ನು ನಿರಂತರವಾಗಿ ED ಕಾಡ್ತಾನೆ ಇರುತ್ತೆ. ಆಗಾಗ ಬರೋದು, ರೇಡ್ ಮಾಡೋದು, ಅವರ ಮನೆಗೆ ಬರೋದು, ಅವರ ವಿಚಾರಣೆ ಹೆಸರಲ್ಲಿ ಅವರನ್ನು ಮಾತಾಡಿಸೋದು ಮತ್ತು ನೇರವಾಗಿ ನಿಮಗೆ ಇಷ್ಟೆಲ್ಲ ಕಿರುಕುಳ ಕೊಡ್ತಾ ಇರೋದು ನೀವು ಕಾಂಗ್ರೆಸ್ ಬೆಂಬಲಿಗರು ಅನ್ನೋ ಕಾರಣಕ್ಕೇನೆ ಅಂತ. ಅದಾದ ಕೆಲವೇ ದಿನಕ್ಕೆ ಭಾರತ್ ಜೋಡೋ ಯಾತ್ರೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿಗರಾಗಿದ್ದಂತಹ ಮನೋಜ್ ಪರ್ಮಾರ್ ತಮ್ಮ 2 ಮಕ್ಕಳನ್ನು ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹತ್ರ ಕಳಿಸ್ತಾರೆ. ಆ 2 ಮಕ್ಕಳು ತಾವು ಹುಂಡಿಯಲ್ಲಿ ಕೂಡಿಟ್ಟಿದ್ದಂತಹ ಹುಂಡಿ ಕಾಸನ್ನು ರಾಹುಲ್ ಗಾಂಧಿಗೆ ಕೊಡ್ತಾರೆ. ಆ ಫೋಟೋ ಎಲ್ಲ ಕಡೆ ವೈರಲ್ ಆಗುತ್ತೆ. ಅದಾದ ನಂತರ ಕಿರುಕುಳ ಹೆಚ್ಚಾಗುತ್ತೆ. ED ಮತ್ತೆ ಬರುತ್ತೆ ಅಂತ ಆತ್ಮಹತ್ಯೆ ಅವರ ಪತ್ರದಲ್ಲಿ ಬರೆದಿಟ್ಟಿದ್ದಾರೆ. ಜೊತೆಗೆ ಹೇಳ್ತಾರೆ, ನಮ್ಮ ಹೆಗಲ ಮೇಲೆ ತಮ್ಮ ಬೂಟುಗಾಲನ್ನು ಇಟ್ಟು, ಶೂ ಕೂಡ ಕಳಚಿದ್ದೇನೆ, ತಮ್ಮ ಕಾಲನ್ನು ನಮ್ಮ ಹೆಗಲ ಮೇಲೆ ಇಡ್ತಾರೆ, ಇಟ್ಟು ನಮಗೆ ಬೆದರಿಕೆ ಹಾಕ್ತಾರೆ, ಅಮ್ಮ ಅಕ್ಕ ಅಂತೆಲ್ಲ ಬಳಸಿ ಬೈತಾರೆ. ಜೊತೆಗೆ ಕಾಂಗ್ರೆಸ್ ಜೊತೆ ಹೋದರೆ ನಿಮಗೆ ಇದೇ ಆಗುತ್ತೆ, ಈಗಲೂ ಕಾಲ ಮಿಂಚಿಲ್ಲ, BJP ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ಆ ಒಂದು ಆತ್ಮಹತ್ಯೆ ಪತ್ರದಲ್ಲಿ ಬರೆದಿಟ್ಟಿದ್ದಾರೆ. ಜೊತೆಗೆ ನಿಮ್ಮ ಮಕ್ಕಳು ಸಹ BJP ಪರವಾಗಿ ಇರಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಸಹ ಆ ಒಂದು ಪತ್ರದಲ್ಲಿ ಬರೆದಿಟ್ಟಿದ್ದಾರೆ. ಅಂದರೆ ಸಣ್ಣ ವಿಚಾರ ಆಗಿರಬಹುದು ಅಥವಾ ದೊಡ್ಡ ವಿಚಾರ ಆಗಿರಬಹುದು, ಅವರು ವಿಪಕ್ಷದ ಯಾವುದೇ ಪಕ್ಷದ ಜೊತೆ ನಂಟಿರುವವರಾದರೆ ಅವರಿಗೆ ED, CBI, NIA ಇನ್ಯಾವುದೇ ತನಿಖಾ ಸಂಸ್ಥೆಗಳು ಯಾವತ್ತು ಬೇಕಾದರೂ ಬಾಗಿಲು ತಟ್ಟಬಹುದು, ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ಬೋದು, ನಿಮ್ಮನ್ನು ಬಂಧಿಸಲಬಹುದು, ಹಿಂಸಿಸಬಹುದು, ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಮಾಡಬಹುದು ಅಂತ ಇದೊಂದು ಉದಾಹರಣೆಯನ್ನು ಆ ಒಂದು
ಪತ್ರದಲ್ಲಿ ಏನಿದೆ, ಮರಣ ಪತ್ರ, ಆತ್ಮಹತ್ಯೆಗೂ ಮೊದಲು ಬರೆದಿರುವಂತಹ ಸೂಸೈಡ್ ನೋಟ್, ಅದನ್ನು ಓದ್ತಾ ಇದ್ದರೆ ನಿಜವಾಗ್ಲೂ ಕೂಡ ಈ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಬೆಚ್ಚಿ ಬೀಳಬೇಕಾಗತ್ತೆ. ಅಂತಹ ಸನ್ನಿವೇಶ, ಅಂತಹ ವಿವರಗಳನ್ನು ಅವರು ಅದರಲ್ಲಿ ಬರೆದಿಟ್ಟಿದ್ದಾರೆ. ಜೊತೆಗೆ ಒಂದು ಅಪೀಲನ್ನು ಮಾಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿಗೆ. ಕರಳು ಕಿತ್ತು ಬರುತ್ತೆ ಆ ಅಪೀಲ್. ಆ 3 ಮಕ್ಕಳು ಇವತ್ತು ಅನಾಥರಾಗಿದ್ದಾರೆ, ನಮ್ಮ ಮಕ್ಕಳ ಜವಾಬ್ದಾರಿ ನೀವು ಹೊರಬೇಕು ಅಂತ ರಾಹುಲ್ ಗಾಂಧಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರು ಆ ಕುಟುಂಬವನ್ನು, ಆ ಮನೆಯನ್ನು ತಲುಪಿದ್ದಾರೆ, ಮಕ್ಕಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡಿದ್ದಾರೆ. ಮುಂದಕ್ಕೆ ರಾಹುಲ್ ಗಾಂಧಿನೂ ಅಲ್ಲಿಗೆ ಹೋಗಬೇಕಾಗತ್ತೆ. ರಾಹುಲ್ ಗಾಂಧಿಯ ಪ್ರಾಥಮಿಕ ಜವಾಬ್ದಾರಿ ಆಗುತ್ತೆ. ರಾಹುಲ್ ಗಾಂಧಿಯನ್ನು ಮೆನ್ಷನ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಅವರು ಮಕ್ಕಳು ಇದ್ದದ್ದ ಕಾರಣಕ್ಕಾಗಿ ಅವರಿಗೆ ಹಿಂಸೆ ಜಾಸ್ತಿ ಆಯಿತು. ವಿಚಾರಣೆಗಳ ಹೆಸರಿನಲ್ಲಿ, ರೇಡ್ಗಳ ಹೆಸರಿನಲ್ಲಿ ಅವರನ್ನು ಮಾನಸಿಕವಾಗಿ ಜರ್ಜರಿತರನ್ನಾಗಿ ಮಾಡಲಾಯಿತು. ಹಾಗಾಗಿ ರಾಹುಲ್ ಗಾಂಧಿ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತೆ ಆ ಮಕ್ಕಳ ಮುಂದಿನ ಭವಿಷ್ಯವನ್ನು ರೂಪಿಸೋದ್ರಲ್ಲಿ. 2012ರಲ್ಲಿ 13ರಲ್ಲಿ ದೆಹಲಿಯಲ್ಲಿ ನಿರ್ಭಯ ಅತ್ಯಾಚಾರ ಪ್ರಕರಣ ನಡೆಯುತ್ತೆ. ಆ ಸಂದರ್ಭದಲ್ಲಿ ಯಾರಿಗೂ ಇಲ್ಲಿವರೆಗೂ ಸರಿಯಾಗಿ ಗೊತ್ತಿಲ್ಲದಿರೋಂಥ ವಿಚಾರ ಅಂದರೆ, ನಿರ್ಭಯಾಳ ತಮ್ಮ ಇದನ್ನಲ್ಲ, ಅವನ ಸಂಪೂರ್ಣ ವಿದ್ಯಾಭ್ಯಾಸ, ಅವನ ಫಾರಿನ್ ವಿದ್ಯಾಭ್ಯಾಸ, ಹೊರದೇಶದಲ್ಲಿ ಹೋಗಿ ಓದೋದಕ್ಕೆ ಬೇಕಾದ ಎಲ್ಲ ಸಕಲ ಸಹಾಯವನ್ನು ಸಹ ರಾಹುಲ್ ಗಾಂಧಿನೇ ಮಾಡಿದ್ದು. ಅಂತಹದೇ ಒಂದು ಜವಾಬ್ದಾರಿ ಈಗ ಮತ್ತೆ ನಿಭಾಯಿಸಬೇಕಾದಂತಹ ಅವಶ್ಯಕತೆ ಇದೆ. ಈಗ 1 ಮಗು ಅಲ್ಲ, 3 ಮಕ್ಕಳಿದ್ದಾರೆ. ಇವರ ನಂಟಿನ ಕಾರಣಕ್ಕೆ ಅವರು ಆ ಸ್ಥಿತಿಗೆ, ಅನಾಥ ಸ್ಥಿತಿಗೆ ತಲುಪಿದ್ದಾರೆ ಅಂದರೆ ಕೂಡ ತಪ್ಪಾಗಲಾರ್ದು. ಈಗ ರಾಹುಲ್ ಗಾಂಧಿ ಅವರು ಅದನ್ನು ನೋಡ್ಕೋಬೇಕಾಗತ್ತೆ. ಇನ್ನು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಇಡಿ, ಇದಕ್ಕೂ ಪಾಲಿಟಿಕ್ಸ್ಗೂ ಸಂಬಂಧನೇ ಇಲ್ಲ, ನಾವು ಯಾರ ಕೈಗೊಂಬೇನೂ ಅಲ್ಲ, ನಾವು ನೇರ ತಪ್ಪು ಮಾಡಿದವ್ರ ಮನೆ ಹತ್ರ ಹೋಗ್ತೀವಿ, ತಪ್ಪು ಮಾಡಿದವ್ರ ಕಂಪ್ನಿಗೆ ಹೋಗ್ತೀವಿ ಹೊರತು ಯಾವುದೋ ರಾಜಕೀಯ ಪಕ್ಷ ಹೇಳಿದ್ರು ಅಂತ ಎಲ್ಲಿಗೂ ಹೋಗೋದಿಲ್ಲ, ನಾವು ಸಾಚಾಗಳು ಅಂತ ಹೇಳಿಕೆಯನ್ನು ಕೊಟ್ಟಿದೆ. ಇಷ್ಟೆಲ್ಲ ಆಗಿದ್ದರೂ ಸಹ ಇಡಿ ಯಾರ ಅಂಡರಲ್ಲಿ ಬರೋದು? ನಮ್ಮ ನಿರ್ಮಲಾ ಸೀತಾರಾಮನ್ ಅವರ ಅಂಡರಲ್ಲಿ ಬರುತ್ತೆ. ವಿತ್ತ ಸಚಿವೆ, ದೇಶದ ಆರ್ಥಿಕ ಮಂತ್ರಿ, ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರ ಕೈ ಕೆಳಗೇನೆ ಇಡಿ ಬರುತ್ತೆ. ಆದರೆ ಅವರ ಕಡೆಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ನಿನ್ನೆ ಬೆಳಗ್ಗೆ ಸಿಕ್ಕಿರೋದು ಹೆಣಗಳು, ಇವತ್ತು ಸಂಜೆ 2 ದಿನ ಕಳೀತಾ ಇದೆ, ಇಲ್ಲಿಯವರೆಗೆ ಒಂದು ಕ್ಲಾರಿಫಿಕೇಷನ್ ಬಂದಿಲ್ಲ. ಇಡಿಯಿಂದ ಮಾತ್ರ ಒಂದು ಕ್ಲಾರಿಫಿಕೇಷನ್ ಬಂದಿದೆ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಇದೆಲ್ಲ ಸುಮ್ಮನೆ ಕಟ್ಟುಕತೆ ಅಂತ. ಸಾಯ್ತಿರ್ಬೇಕಾದ್ರೆ ಒಂದು ಪತ್ರ ಬರೀತಾರೆ ಅಂದರೆ ಸುಮ್ಮನೆ ಯಾವುದೋ ಇಡಿ ಮೇಲೆಲ್ಲ ಸುಮ್ಮನೆ ಬರೆದು ಬಿಡ್ತಾರ? ಅಷ್ಟು ಇಡಿ ಮೇಲೆ ಅವ್ರಿಗೇನು ದ್ವೇಷ ಇರುತ್ತಾ? ಸಾಧ್ಯನೇ ಇಲ್ಲ. ಏನೋ ಒಂದು ನಡೆದಿರಲೇಬೇಕು. ಅದನ್ನಾದರೂ ತನಿಖೆ ಮಾಡ್ತೀವಿ ಅಂತ ವಿತ್ತ ಸಚಿವರು ಹೇಳ್ತಾರ ಅಂದರೆ ಇಲ್ಲಿಯವರೆಗೆ ಮಾತಿಲ್ಲ. ಮುಂದಕ್ಕೆ ಅವರು ಮಾತಾಡ್ತಾರೆ ಅನ್ನೋದು ಕೂಡ ಯಾರೂ ನಂಬಿಕೆ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇನ್ನು ನಮ್ಮ ಪ್ರಧಾನಮಂತ್ರಿಗಳಂತೂ ಇಂಥದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾವುದಾದ್ರೂ ಕಪೂರ್ ಫ್ಯಾಮಿಲಿನೋ ಇನ್ಯಾವುದೋ ಸೆಲೆಬ್ರಿಟಿಗಳು ಬಂದರೆ ಅವ್ರ ಜೊತೆ ಚೆನ್ನಾಗಿ ನಗುತ್ತಾ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾರೆ. ಆದರೆ ಮಣಿಪುರಕ್ಕೆ ಹೋಗಿ ಅಥವಾ ಇನ್ಯಾರೋ ಸಂಬಲ್ನಲ್ಲಿ ಏನೋ ಒಂದು ದುರಂತ ಆಗಿದೆ ಅದರ ಬಗ್ಗೆ ಮಾತಾಡಿ ಇಂಥದ್ದಕ್ಕೆಲ್ಲ ಸಮಯ ಇರೋದೇ ಇಲ್ಲ. ಫುಲ್ಲಿ ಟೈಟ್ಲಿ ಸ್ಕೆಡ್ಯೂಲ್ಡ್. PMOಗೆ ಈ ಥರ ವಿಚಾರಗಳನ್ನು ಮಾತಾಡಿ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು 18 ಗಂಟೆ ಕೆಲಸ ಮಾಡ್ತಿದ್ದಾರೆ ಪ್ರತಿದಿನ, ಆದರೂ ಅವ್ರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ಒಂದು ಪ್ರಕರಣದ ವಿಚಾರವಾಗಿ ಮೋದಿ ಅವರು ಏನಾದರೂ ಮಾತಾಡ್ತಾರಾ, ಏನಾದರೂ ಕ್ರಮ ಕೈಗೊಳ್ತಾರೆ ಅಂದರೆ ಸಾಧ್ಯನೇ ಇಲ್ಲ. ಇನ್ನು ಅದರಲ್ಲಿ ಹೆಸರಿಸಲಾಗಿರುವಂತಹ ಇಡಿ ಅಧಿಕಾರಿಗಳನ್ನು ತಕ್ಷಣವೇ ಬಂಧಿಸಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಆಪಾದನೆಗಳನ್ನು ಮಾಡ್ತಾ ಇದೆ ಮತ್ತು ಆಗ್ರಹ ಮಾಡ್ತಾ ಇದೆ. ಬಟ್ ಮಧ್ಯಪ್ರದೇಶದಲ್ಲಿ ನಿಮಗೆ ಗೊತ್ತಿರೋ ಹಾಗೆ BJP ಸರ್ಕಾರ ಇದೆ. ಅಲ್ಲಿನ ಪೊಲೀಸರು, BJP ಆಡಳಿತದ ಅಂಡರಲ್ಲಿ ಬರುವ ಪೊಲೀಸರು ಇಡಿ ಮೇಲೆ ಆಪಾದನೆ ಬಂದರೆ ಅವರು ಕ್ರಮ ಕೈಗೊಳ್ತಾರೆ ಅಂತ ನಿರೀಕ್ಷೆ ಮಾಡೋದು ನಮ್ಮದು ತಪ್ಪಾಗತ್ತೆ. ಸೊ ಹಾಗಾಗಿ ಆ 3 ಮಕ್ಕಳು ಅನಾಥರಾಗಿ ಜೀವನ ನಡೆಸಬೇಕಾಗತ್ತೆ. ರಾಹುಲ್ ಗಾಂಧಿ ಏನಾದರೂ ಸ್ವಲ್ಪ ಮಾನವೀಯತೆ ತೋರಿಸಿ ಅವರಿಗೆ ಒಂದು ದಾರಿ ತೋರಿಸ್ತಾರೆ ಅನ್ನೋ ನಂಬಿಕೆಯಲ್ಲಿ ಆ ಇಬ್ಬರು ಸಹ ತಂದೆ ತಾಯಿ ಪ್ರಾಣ ಬಿಟ್ಟಿರಬಹುದು ಅಂತ ಅನಿಸುತ್ತೆ. ಇನ್ನು ಅದು ಕೊಲೆ ಆಗಿರಬಹುದಾ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಆದರೆ ಅದಕ್ಕೆ ಇಲ್ಲಿವರೆಗೆ ಪುಷ್ಟಿ ನೀಡುವಂತಹ ಯಾವುದೇ ಆಧಾರಗಳು ಸಿಕ್ಕಿಲ್ಲ. ಡೆತ್ ನೋಟ್ ಇರೋದರಿಂದ, ಅವರು ನೇಣು ಬಿಗಿದ ಸ್ಥಿತಿಯಲ್ಲಿ ಸಿಕ್ಕಿರೋದ್ರಿಂದ ಹೆಣಗಳು, ಅದು ಸೂಯಿಸೈಡ್ ಅಂತಲೇ ಸದ್ಯಕ್ಕೆ ನಾವು ಪರಿಗಣಿಸ್ಬೋದು. ಆದರೆ ಸೂಯಿಸೈಡ್ಗೆ ಅಂತ ಮೊದಲು ಡೆತ್ ನೋಟ್ ಬರೆದಿರೋದು, ಅದರಲ್ಲಿ ಡೀಟೇಲ್ಸ್ ಇರೋದು ಮಾತ್ರ ಇಡೀ ದೇಶ ಅಲುಗಾಡಿ ಹೋಗಬೇಕಾದಂತಹ ವಿಚಾರ.
ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.